ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಅಮೃತಧಾರೆ ಧಾರಾವಾಹಿಯಲ್ಲಿ ಶನಿವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಮೊದಲಿಗೆ ಗೌತಮ್ ಮತ್ತು ಮಧುರ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಮಾತಾಡುವಾಗ ಮಧುರ ನಿಮಗೆ ಭೂಮಿಕಾ ಅವರು ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಹೇಳ್ತಾರೆ. ಅಂದಾಗ ಗೌತಮ್ ಅವರು ಇಲ್ಲ, ಖಂಡಿತವಾಗ್ಲೂ ಆ ಥರ ಹೇಳೋದಿಲ್ಲ. ಅವರು ಯಾವಾಗಲೂ ನಿಮಗೆ ಏನು ಇಷ್ಟ ಆಗುತ್ತೋ ಅದನ್ನೇ ಮಾಡಿ, ನಿಮಗೆ ಹೇಗೆ ಇರಬೇಕು ಅನಿಸುತ್ತೋ ಹಾಗೆ ಇರಿ, ನಿಮಗೆ ಇಷ್ಟ ಬಂದಾಗೆ ಇರಿ ಅಂತಲೇ ಹೇಳ್ತಾರೆ ಅಂತ ಗೌತಮ್ ಹೇಳ್ತಾನೆ. ಆಗ ಮಧುರ ನಾನು ಕೂಡ ಇನ್ನು ಮುಂದೆ ಹಾಗೆ ಇರಬೇಕು ಅಲ್ವಾ ಗೌತಮ್ ಅವರೇ ಅಂದಾಗ ಗೌತಮ್ಗೆ ಶಾಕ್ ಆಗಿ ಏನು ಹೇಳ್ತಾ ಇದ್ದೀರಾ ನೀವು ಅಂದಾಗ, ಹೌದು ಗೌತಮ್ ಅವರೇ, ನಿಮಗೆ ವಿಷಯ ಇನ್ನೂ ಗೊತ್ತಿಲ್ಲ ಅಂತ ಅನಿಸುತ್ತೆ. ಮೋಸ್ಟ್ಲಿ ನಿಮಗೆ ಸರ್ಪ್ರೈಸ್ ಕೊಡಬೇಕು ಅಂತ ಭೂಮಿಕಾ ಅವರು ಹೇಳಿಲ್ಲ. ನಾನು ನೀವು ಮದುವೆ ಆಗ್ತಾ ಇದ್ದೀವಿ, ಅದನ್ನು ಭೂಮಿಕಾ ಅವರೇ ಡಿಸೈಡ್ ಮಾಡಿರೋದು ಅಂದಾಗ ಗೌತಮ್ಗೆ ಶಾಕ್ ಆಗಿ ಎದ್ದು ನಿಂತ್ಕೊಳ್ತಾನೆ. ಏನು ರೀ ಮಾತಾಡ್ತಿದ್ದೀರಾ ಅಂದಾಗ ಹೌದು ಅಂತ ಹೇಳಿದಾಗ ಏನು ರೀ ಮಾತಾಡ್ತಿದ್ದೀರಾ ಅಂತ ಹೇಳಿಬಿಟ್ಟು ಗೌತಮ್ ಅಲ್ಲಿಂದ ಎದ್ದು ಬರ್ತಾನೆ. ಎದ್ದು ಬಂದುಬಿಟ್ಟು ಮನೆಗೆ ಸಿಟ್ಟಿನಲ್ಲಿ ಬಂದು ಅಮ್ಮ ಅಮ್ಮ ಅಂತ ಕರಿತಾ ಇರ್ತಾನೆ. ಆಗ ಅಲ್ಲಿ ಅಪೇಕ್ಷೆ ಇರ್ತಾಳೆ. ಅಪೇಕ್ಷೆ ಏನಾಯಿತು ಬಾವ ಅಂತ ಕೇಳಿದಾಗ ಅಮ್ಮ ಎಲ್ಲಿ ಎಂದಾಗ ರೂಮಲ್ಲಿ ಇದ್ದಾರೆ ಅಂತ ಲಕ್ಷ್ಮೀಕಾಂತ್ ಹೇಳ್ತಾನೆ. ಲಕ್ಷ್ಮೀಕಾಂತ್ ಹೇಳಿದ ನಂತರ ಅಮ್ಮ ಏನು ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ರೂಮಿಗೆ ಹೊಡ್ಕೊಂಡು ಹೋಗ್ತಾನೆ. ಅಮ್ಮ ನೀವು ಮತ್ತು ಭೂಮಿಕಾ ಏನು ಮಾಡ್ತಾ ಇದ್ದೀರಾ? ನೀವು ಮಾಡ್ತಿರೋದು ಒಂದು ಚೂರು ಸರಿ ಇಲ್ಲ ಅಮ್ಮ. ನನಗೆ ನೀವು ಮಾಡಿದ್ದು ಒಂದು ಸ್ವಲ್ಪನೂ ಇಷ್ಟ ಆಗಲಿಲ್ಲ ಅಮ್ಮ. ಏನು ನನ್ನನ್ನು ಕೇಳ್ದೇ ಈ ಥರ ಎಲ್ಲ ನಿರ್ಧಾರ ತಗೊಳ್ತಿದ್ರಲ್ಲ, ನಾನು ನೀವು ತಗೊಂಡ ನಿರ್ಧಾರಗಳಿಗೆಲ್ಲ ಒಪ್ಕೊಳ್ತೀನಿ ಅಂತ ಅಂದ್ಕೊಂಡಿದ್ದೀರಾ? ನನ್ನನ್ನು ನೀವು ಏನು ಅಂದ್ಕೊಂಡಿದ್ದೀರಾ ಅಂತ ಅಂದಾಗ ಶಾಕುಂತಲ ಮಕ್ಕಳಾಗಲ್ಲ ಅಂತ ನೀನು ಸುಳ್ಳು ಹೇಳಿದ್ದು ಸುಳ್ಳಲ್ವಾ? ನಾವು ಇದು ಮಾಡಿದ್ರೆ ತಪ್ಪ ಅಂದಾಗ ಮಕ್ಕಳಿಲ್ಲ ಅಂದರೆ ದತ್ತು ತಗೊಳ್ಳೋಣ ಅಮ್ಮ, ಆದರೆ ಭೂಮಿಕಾ ಅವ್ರನ್ನ ಬಿಟ್ಟು ಬದುಕುವಂಥ ಶಕ್ತಿ ನನಗಿಲ್ಲ. ಮಕ್ಕಳು ಇಲ್ದೋದ್ರೂ ಪರವಾಗಿಲ್ಲ, ನಾನು ಭೂಮಿಕಾ ಅವ್ರನ್ನ ಒಂದು ಕ್ಷಣನೂ ಬಿಟ್ಟಿರೋದಿಲ್ಲ. ಭೂಮಿಕಾ ಅವ್ರು ಇಲ್ಲ ಅಂದರೆ ನನ್ನ ಉಸಿರೇ ನಿಲ್ಲುತ್ತೆ ಅಮ್ಮ. ಯಾವುದೇ ಕಾರಣಕ್ಕೂ ನಾನು ಬೇರೆ ಒಂದು ಮದುವೆಯನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳೋದಿಲ್ಲ. ಈ ಥರ ನೀವೇ ಹಂಗೆ ತಿಳ್ಕೊಂಡ್ರಿ? ಅದು ಸರಿ, ನೀವು ಮತ್ತು ಭೂಮಿಕಾ ಏನು ಅನ್ಕೊಬಿಟ್ಟಿದ್ದೀರ ನನ್ನನ್ನು ಅಂತ ಹೇಳ್ಬಿಟ್ಟು ಗೌತಮ್ ರೇಗಾಡ್ತಾನೆ. ಆಗ ಶಾಕುಂತಲ ನೋಡು ಗೌತಮ್, ನೀನು ಮದುವೆ ಆಗಲೇಬೇಕು. ಮದುವೆ ಆಗಿ ನಮ್ಮ ವಂಶ ಉದ್ಧಾರ ಆಗಬೇಕು ಅಂದರೆ ನೀನು ಇನ್ನೊಂದು ಮದುವೆ ಆಗಿ ಬೇರೆ ಒಂದು ಸಂಸಾರವನ್ನು ಕಟ್ಕೋಬೇಕು ಅಂತ ಹೇಳ್ತಾಳೆ. ಆಗ ಗೌತಮ್ ಅಮ್ಮ ಈ ಒಂದು ವಿಷಯವನ್ನು ಇಲ್ಲಿಗೆ ನಿಲ್ಲಿಸ್ಬಿಡಿ, ಇದನ್ನು ಈ ಯೋಚನೆನ ಇಲ್ಲಿಗೆ ಬಿಟ್ಬಿಡಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಬರ್ತಾನೆ. ಅಲ್ಲಿಂದ ಭೂಮಿಕಾನ ಹುಡ್ಕೊಂಡು ಬಂದು ಭೂಮಿಕಾ ಅವರೇ ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ. ಆಗ ಏನು ಗೌತಮ್ ಅವರೇ ಏನು ಮಾತಾಡ್ತಿದ್ದೀರಾ ಅಂದಾಗ ನೀವು ಹೇಗೆ ಈ ಥರ ನಿರ್ಧಾರಗಳನ್ನ ತಗೊಂಡ್ರಿ? ನಾವಿಬ್ಬರು ಗಂಡ ಹೆಂಡ್ತಿ ಅಂತ ಅಂದಮೇಲೆ ನೀವು ನನ್ನನ್ನು ಕೇಳಿ ನಿರ್ಧಾರ ತೊಗೊಳ್ಬೇಕಲ್ವಾ ಅಂತ ಹೇಳಿಬಿಟ್ಟು ಭೂಮಿಕಾಗೆ ಗೌತಮ್ ಹೇಳ್ತಾನೆ. ಆಗ ನಿಮಗೆ ವಿಷಯ ಎಲ್ಲ ಗೊತ್ತಾಯ್ತಾ ಅಂದಾಗ ಖಂಡಿತವಾಗ್ಲೂ ಗೊತ್ತಾಯಿತು. ನಾನು ನಿಮ್ಮನ್ನು ಏನೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ನೀವು ನಿಮ್ಮನ್ನು ಏನು ಅಂದ್ಕೊಂಡಿದ್ದೀರಾ? ಗಂಡ ಹೆಂಡ್ತಿ ಅಂದಮೇಲೆ ಇಬ್ಬರು ನಿರ್ಧಾರವನ್ನು ತಗೊಳ್ಬೇಕು ಅಂತ ಹೇಳ್ತಾನೆ. ಆಗ ಭೂಮಿಕಾ ಹೌದಾ, ನನಗೆ ಸಮಸ್ಯೆ ಇಲ್ಲ, ನಿಮಗೆ ಸಮಸ್ಯೆ ಇದೆ ಅಂತ ನೀವು ಹೇಳ್ಕೊಂಡ್ರಲ್ಲ, ಆವಾಗ ಗೊತ್ತಾಗ್ಲಿಲ್ವಾ ನಾನು ನೀವು ಒಟ್ಟಿಗೆ ಸೇರಿ ನಿರ್ಧಾರ ತಗೊಳ್ಬೇಕು ಅಂದಾಗ ನೀವು ಮಾಡಿದ್ದು ಸರಿ, ನೀವು ಮಾಡಿದ್ದು ಕೇರು, ಆದರೆ ನಾನು ಮಾಡೋದು ಕೇರ್ ಅಲ್ವಾ ಅಂದಾಗ ಭೂಮಿಕಾ ಅವರೇ ನಾನು ನಿರ್ಧಾರವನ್ನು ತಗೊಂಡಿದ್ದು ನಿಮಗೆ ಬೇಜಾರಾಗಬಾರ್ದು ಅಂತ, ನೀವು ಕೊರಗಬಾರ್ದು ಅಂತ, ಅದು ಬಿಟ್ಟು ನನಗೆ ಯಾವುದೇ ರೀತಿಯಾದಂತಹ ಸುಳ್ಳು ಹೇಳಬೇಕು ಅನ್ನೋ ಉದ್ದೇಶ ಇರಲಿಲ್ಲ ಅಂತ ಗೌತಮ್ ಹೇಳ್ತಾನೆ. ಆಗ ಭೂಮಿಕಾ ನನ್ನ ಗೌತಮ್ ಅವರು ನನಗೆ ಸುಳ್ಳು ಹೇಳಲ್ಲ ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ನೀವು ನನ್ನ ಹತ್ರ ಸುಳ್ಳು ಹೇಳ್ಬಿಟ್ರಿ ಅಲ್ವಾ, ಅದಕ್ಕೋಸ್ಕರ ನೀವು ಮಾಡಿದ್ದು ನಿಮಗೆ ಸರಿ ಅನಿಸಿದ್ರೆ ನಾನು ಮಾಡಿದ್ದು ನನಗೆ ಸರಿ ಅನ್ನಿಸ್ತಾ ಇದೆ ಅಂತ ಹೇಳಿಬಿಟ್ಟು ಭೂಮಿಕಾ ಹೇಳ್ತಾಳೆ. ಆಗ ಗೌತಮ್ ನೀವು ಯಾವ ರೀತಿಯಾಗಿ ಈ ಒಂದು ನಿರ್ಧಾರವನ್ನು ತಗೊಂಡ್ರಿ, ನಿಮಗೆ ಹೇಗೆ ಮನಸ್ಸು ಬಂತು ಅಂದಾಗ ನಾನು ನನ್ನ ಮನಸ್ಸಾಕ್ಷಿ ಮಾತನ್ನು ಕೇಳಿ ಈ ನಿರ್ಧಾರವನ್ನು ತಗೊಂಡೆ, ನೀವು ಈ ಮದುವೆ ಆಗಲೇಬೇಕು ಅಂದಾಗ ಗೌತಮ್ ಸುಮ್ಮನೆ ಇದ್ದರೆ ಸರಿ, ಇವಾಗ ನೀವು ಟೀಚರ್ ಅಲ್ಲ, ನೀವು ಚೀಟರ್ ಅಂತ ಹೇಳಿಬಿಟ್ಟು ಗೌತಮ್ ಹೇಳ್ತಾನೆ. ಆಗ ಭೂಮಿಕಾಗೆ ಬೇಜಾರಾಗ್ಬಿಟ್ಟು ಸುಮ್ಮನೆ ನಿಂತಿರ್ತಾಳೆ. ಆಗ ಗೌತಮ್ ನೋಡಿ ಭೂಮಿಕಾ ಅವರೇ, ನಿಮ್ಮನ್ನು ಬಿಟ್ಟು ಒಂದು ಕ್ಷಣ ಕೂಡ ನಾನು ಇರೋದಿಲ್ಲ. ನೀವು ನನ್ನ ಜೀವ, ನೀವು ನನ್ನ ಪ್ರಾಣ, ನೀವೇ ನನ್ನ ಉಸಿರು. ನಿಮ್ಮನ್ನು ಬಿಟ್ಟು ನಿಮ್ಮ ಒಂದು ಜಾಗಕ್ಕೆ ಬೇರೊಬ್ಬರು ಬರೋದನ್ನು ನಾನು ಊಹಿಸ್ಕೊಳ್ಳೋದಕ್ಕೂ ಸಹ ಆಗೋದಿಲ್ಲ. ನಿಮ್ಮನ್ನು ಬಿಟ್ಟು ಬೇರೆಯವರು ಆ ಒಂದು ಜಾಗವನ್ನು ತುಂಬಲು ಸಾಧ್ಯನೇ ಇಲ್ಲ ಭೂಮಿಕಾ ಅವರೇ. ನೀವು ಈ ರೀತಿಯಾಗಿ ನಿರ್ಧಾರವನ್ನು ತಗೊಳ್ಬೇಡಿ. ಹಾಗೆ ನಿಮ್ಮನ್ನು ಬಿಟ್ಟು ನನಗೆ ಒಂದು ಕ್ಷಣ ಕೂಡ ಇರೋದಕ್ಕಾಗೋದಿಲ್ಲ. ನಾವು ಹೇಗೆ ಪ್ರೀತಿ ಮಾಡ್ತಿದ್ವಿ, ನಾವು ಸ್ವರ್ಗಕ್ಕೆ ಕಿಚ್ಚು ಎತ್ತಬೇಕು ಆ ರೀತಿಯಾಗಿ ಪ್ರೀತಿ ಮಾಡ್ತಾಯಿದ್ವಿ. ಹಾಗೆ ನಾವು ನೂರಾರು ಜನಕ್ಕೆ ಪ್ರೀತಿಯಲ್ಲಿ ಎಕ್ಸಾಂಪಲ್ ಆಗಬೇಕು ಆ ರೀತಿಯಾಗಿ ಪ್ರೀತಿ ಮಾಡ್ತಿದ್ವಿ. ಆದರೆ ನೀವು ಈ ರೀತಿಯಾಗಿ ಮಾಡಿದ್ದು ನನಗೆ ಬಹಳ ಬೇಜಾರಾಗ್ತಿದೆ ಭೂಮಿಕಾ. ನಿಮ್ಮನ್ನು ಬಿಟ್ಟು ನನಗೆ ಒಂದು ಕ್ಷಣ ಕೂಡ ಇರೋದಕ್ಕಾಗೋದಿಲ್ಲ. ಹಾಗೆಯೇ ನೀವು ನನ್ನ ಪ್ರಾಣ, ನಿಮ್ಮ ಜಾಗವನ್ನು ಈ ಜನ್ಮದಲ್ಲಲ್ಲ 7 ಜನ್ಮದಲ್ಲೂ ಯಾರು ಆ ಒಂದು ಸ್ಥಾನವನ್ನು ತುಂಬಲು ಸಾಧ್ಯ ಇಲ್ಲ ಅಂತ ಗೌತಮ್ ಭೂಮಿಕಾಗೆ ಹೇಳಿದಾಗ ಸಾಕು ಗೌತಮ್ ಅವರೇ, ನೀವು ಈ ಮದುವೆಗೆ ಒಪ್ಕೊಳ್ಳೇಬೇಕು ಅಂದಾಗ ಗೌತಮ್ ನೋಡಿ ಭೂಮಿಕಾ ಅವರೇ, ನಾನು ನಿಮಗೆ ಕೈ ಮುಗಿತೀನಿ, ಬೇಕಾದರೆ ದಯವಿಟ್ಟು ಈ ಒಂದು ವಿಷಯವನ್ನು ಇಲ್ಲಿಗೆ ಬಿಟ್ಬಿಡಿ. ನಾನು ನಿಮ್ಮನ್ನು ಬಿಟ್ಟು ಬೇರೆ ಒಂದು ಹೆಣ್ಣನ್ನು ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ನೀವು ಕೂಡ ನನ್ನನ್ನು ಬಿಡೋದಿಲ್ಲ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಅಂದಾಗ ಭೂಮಿಕಾ ಕೈ ಮುಗಿದು ಬಿಡ್ತಾಳೆ. ನೋಡಿ ಗೌತಮ್ ಅವರೇ, ನಾನು ನಿಮ್ಮ ಒಳ್ಳೆಯದಕ್ಕೆ, ನೀವು ಖುಷಿಯಾಗಿರಲಿ, ಹಾಗೆ ನಿಮ್ಮ ಒಂದು ಫ್ಯೂಚರ್ ಚೆನ್ನಾಗಿರಲಿ ಅಂತ ಈ ನಿರ್ಧಾರವನ್ನು ತಗೊಂಡಿದ್ದೀನಿ. ನೀವು ಚೆನ್ನಾಗಿರಬೇಕು, ನೀವು ಸುಖವಾಗಿ ಸಂತೋಷವಾಗಿರಬೇಕು ಅನ್ನೋ
ಕಾರಣಕ್ಕೋಸ್ಕರ ನಾನು ಈ ನಿರ್ಧಾರವನ್ನು ತಗೊಂಡಿದ್ದೀನಿ, ನೀವು ಒಪ್ಕೊಳ್ಳೇಬೇಕು ಅಂತ ಭೂಮಿಕಾ ಗೌತಮ್ಗೆ ಸಮಾಧಾನ ಮಾಡೋದಕ್ಕೆ ಹೋಗ್ತಾಳೆ. ಆಗ ಗೌತಮ್, ನೋಡಿ ಭೂಮಿಕಾ, ನೀವು ನನ್ನ ಹತ್ರ ಬರಲೇಬೇಡಿ, ನಾನು ಈ ಒಂದು ವಿಷಯಕ್ಕೆ ಒಪ್ಕೊಳ್ತೀನಿ ಅಂತ ನೀವು ಅಂದ್ಕೊಳ್ಳೇಬೇಡಿ. ಯಾವುದೇ ಕಾರಣಕ್ಕೂ ಸಹ ನಾನು ಈ ಒಂದು ವಿಷಯಕ್ಕೆ ಒಪ್ಕೊಳ್ಳೋದಿಲ್ಲ, ಅದು ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಆದರೂ ಸಹ ನೀವು ಈ ರೀತಿಯಾಗಿ ಹೇಳ್ತಿರೋದು ನನಗೆ ಬಹಳ ಬೇಜಾರು ಮಾಡ್ತಿದ್ದೆ ಭೂಮಿಕಾ ಅವರೇ. ನಾನು ಯಾವತ್ತಿದ್ರೂ ನಿಮ್ಮನ್ನು ಮಾತ್ರ ಪ್ರೀತಿಸ್ತೀನಿ, ನಾನು ನಿಮ್ಮನ್ನು ಬಿಟ್ಟು ಬೇರೊಂದು ಹೆಣ್ಣನ್ನು ಆ ಒಂದು ಜಾಗಕ್ಕೆ ನಾನು ಯಾವತ್ತೂ ಊಹಿಸ್ಕೊಳ್ಳೋದಿಲ್ಲ. ಈ ಒಂದು ವಿಷಯವನ್ನು ಇಲ್ಲಿಗೆ ಬಿಟ್ಬಿಡಿ. ನಾನು ನಿಮ್ಮನ್ನು ಟೀಚರ್ ಅಂದ್ಕೊಂಡಿದ್ದೆ, ಆದರೆ ನೀವು ದೊಡ್ಡ ಚೀಟರ್. ನನಗೆ ಹೇಳ್ದೇನೆ, ನನ್ನ ಒಂದು ಪರ್ಮಿಷನ್ ಇಲ್ಲದೇ ಈ ರೀತಿಯಾಗಿ ನಿರ್ಧಾರವನ್ನು ನೀವು ಹೇಗೆ ತಗೊಂಡ್ರಿ, ಈ ವಿಷಯವನ್ನು ಇಲ್ಲಿಗೆ ಬಿಟ್ಟುಬಿಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಗೌತಮ್ ಹೊರಟೋಗ್ಬಿಡ್ತಾನೆ. ಇತ್ತ ಭೂಮಿಕಾ ಹೇಳಲಾಗದ ಸಂಕಟವನ್ನು ಅನುಭವಿಸ್ತಿರ್ತಾಳೆ. ಅಯ್ಯೋ ಗೌತಮ್ ಅವರೇ, ನನಗೂ ಸಹ ನಿಮ್ಮನ್ನು ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ, ಆದರೆ ಮಗು ವಿಷಯಕ್ಕೋಸ್ಕರ ನಾನು ನಿಮ್ಮನ್ನು ಬಿಡ್ತಾ ಇದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಗೌತಮ್ ಅವರೇ ಅಂತ ಮನಸ್ಸಲ್ಲಿ ತುಂಬಾ ಕೊರುಕೊಂಡು ಅಳ್ತಾ ಇರ್ತಾಳೆ. ಇತ್ತ ಶಾಕುಂತಲಾ ಮತ್ತು ಲಕ್ಷ್ಮೀಕಾಂತ್ ಇಬ್ಬರು ಕೂಡ ಅಕ್ಕ ಇಷ್ಟೊತ್ತಿಗೆ ಒಪ್ಸಿರ್ತಾಳಲ್ವ ಭೂಮಿಕಾ ಅಂದಾಗ, ಖಂಡಿತ ಒಪ್ಪಿಸ್ತಾಳೆ ಅಣ್ಣ, ನಿನಗೆ ಇನ್ನೂ ಭೂಮಿಕಾ ಬಗ್ಗೆ ಗೊತ್ತಿಲ್ಲ, ಅವಳು ಹೇಗಾದರೂ ಮಾಡಿ ಖಂಡಿತ ಗೌತಮನ ಮದುವೆಗೆ ಒಪ್ಪಿಸ್ತಾಳೆ, ನೋಡ್ತಾ ಇರು ಅಂತ ಹೇಳ್ತಾಳೆ. ಲಕ್ಷ್ಮೀಕಾಂತ್ಗೂ ಕೂಡ ಖುಷಿ ಆಗುತ್ತೆ. ಇತ್ತ ಭೂಮಿಕಾ ಮತ್ತೆ ಗೌತಮ್ ಹತ್ರ ಬಂದುಬಿಟ್ಟು, ಗೌತಮ್ ಅವರೇ, ನನ್ನ ಮೇಲೆ ನಿಮಗೆ ಪ್ರೀತಿ ಇದ್ದರೆ ದಯವಿಟ್ಟು ಮದುವೆಗೆ ಒಪ್ಕೊಳ್ಳಿ ಅಂತ ಕೇಳ್ಕೊಳ್ತಾಳೆ. ಆಗ ಗೌತಮ್, ಸರಿ ಆಯಿತು, ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಭೂಮಿಕಾಗೆ ಕೂಡ ತುಂಬಾ ದುಃಖ ಆಗುತ್ತೆ. ಇದಿಷ್ಟು ಶನಿವಾರದ ಸಂಚಿಕೆ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮರುಮದುವೆ ಆಗಲಿದೆ ಅಂತಲೇ ಹೇಳ್ಬೋದು, ಅದು ಗೌತಮ್ ಮತ್ತು ಭೂಮಿಕಾದು. ಮುಂದಿನ ಸಂಚಿಕೆಗೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಹೇಗನ್ನಿಸ್ತು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.